ಒಟ್ಟಿನಲ್ಲಿ ಕಾರ್ಯಕರ್ತರಲ್ಲಿ ಬೂಸ್ಟರ್ ಡೋಸ್ ಅನ್ನ ತುಂಬುವಂತ ಕೆಲಸ, ಅವ್ರಿಗೆ ಜೋಶ್ ತುಂಬುವಂತ ಕೆಲಸ, ಈ ಒಂದು ಕೆಲಸಗಳು ಮಾಡ್ತಾ ಇದ್ದಾರೆ. ಎಲ್ಲಿ ಜನರ ನಾಡಿ ಮಿಡಿತ ಹೇಗಿರುತ್ತೆ ಅನ್ನುವ ವಿಚಾರವನ್ನು ಚೆನ್ನಾಗಿ ಅರ್ಥಕೊಂಡಿರ್ತಾರೆ ಅಮಿತ್ ಶಾ ಅವರು. ಪ್ರಮುಖವಾಗಿ ಇವತ್ತು ಬೆಳಗ್ಗಿನಿಂದಲೂ ಕೂಡ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡ್ತಾ ಇದೆ. ಇವತ್ತು ಮೀಟಿಂಗ್ಗಳ ಬಗ್ಗೆ ಇನ್ಸೈಡ್ ಡೀಟೇಲ್ಸ್ ಆಗಿ ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ವೀಕ್ಷಕರಿಗೆ ತಲುಪಿಸುವಂಥ ಕೆಲಸವನ್ನು ಕೂಡ ಮಾಡಿದೆ. ಈಗ ಚನ್ನಪಟ್ಟಣದಲ್ಲಿ ಅಮಿತ್ ಶಾ ಅವರು ಭರ್ಜರಿಯಾಗಿ ರೋಡ್ ಶೋವನ್ನು ಮಾಡ್ತಿದ್ದಾರೆ. ಆ ಮೂಲಕ ಲೋಕ ಅಖಾಡಕ್ಕೆ ಧುಮುಕಿದ್ದಾರೆ. ರಾಜ್ಯದ ಲೋಕ ಅಖಾಡಕ್ಕೆ ಧುಮುಕಿರುವಂಥ ಅಮಿತ್ ಶಾ ಅವರಿಗೆ ಸಾಥ್ ಕೊಟ್ಟಿದ್ದಾರೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು. ಮತ್ತೊಂದು ಕಡೆ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಕೂಡ ಅಲ್ಲೇ ಇದ್ದಾರೆ. ಈ ಮತ್ತೊಂದು ಬಲಭಾಗದಲ್ಲಿ ನೋಡಬಹುದು ಡಾಕ್ಟರ್ ಸಿ.ಎನ್. ಮಂಜುನಾಥ್ ಹೃದಯವಂತ ಅವರು ಕೂಡ ಇದ್ದಾರೆ. ರಾಜ್ಯಾಧ್ಯಕ್ಷ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಿದ್ದಾರೆ. ನೋಡಿ ಎಷ್ಟು ಜನ ಇದ್ದಾರೆ. ನೋಡಿ ಜನ ನೋಡಿ ತುಂಬಿದ್ದಾರೆ. ರೋಡ್ ಪೂರ್ತಿ ಜನ ನೋಡಿ ಕತ್ತಲಿದೆ. ಎಲ್ಲರೂ ಕೂಡ ಅವರವರ ಮೊಬೈಲ್ ಅಲ್ಲಿ ಅಮಿತ್ ಶಾ ಅವರನ್ನ ಸೆರೆ ಹಿಡಿಯುವಂತ ಕೆಲಸಗಳನ್ನ ಮಾಡ್ತಿದ್ದಾರೆ. ನೋಡಿ ಇಲ್ಲಿ ಜೆಡಿಎಸ್ ಬಾವುಟ ಕೂಡ ಹಾರಾಡ್ತಾ ಇದೆ, ಬಿಜೆಪಿ ಬಾವುಟಗಳು ಕೂಡ ಹಾರಾಡ್ತಾ ಇದೆ. ಎರಡೂ ಪಕ್ಷದ ಕಾರ್ಯಕರ್ತರು ಒಟ್ಟಿಗೆ ಆ ರೋಡ್ ಶೋ ನಲ್ಲಿ ಪಾಲ್ಗೊಂಡಿದ್ದಾರೆ. ಆ ಒಂದು ರಥದ ಮೇಲೆ ಅಮಿತ್ ಶಾ ಅವರಿದ್ದಾರೆ, ಕುಮಾರಸ್ವಾಮಿ ಅವರಿದ್ದಾರೆ, ಅಭ್ಯರ್ಥಿ ಮಂಜುನಾಥ್ ಅವರಿದ್ದಾರೆ. ರಥದ ಮುಂಭಾಗದಲ್ಲಿ ಕಾರ್ಯಕರ್ತರೆಲ್ಲರೂ ಕೂಡ ಜಮಾವಣೆಗೊಂಡಿದ್ದಾರೆ. ಬೆಳಗ್ಗಿನಿಂದಲೂ ಕೂಡ ಕಾದು ನಿಂತಿದ್ರು. ಬೆಳಗ್ಗಿನಿಂದಲೂ ಕೂಡ ಡೊಳ್ಳು ಕುಣಿತ, ಕಂಸಾಳೆ, ತಮಟೆ ಎಲ್ಲವೂ ಕೂಡ ಇತ್ತು. ಈಗ ಬ್ರದರ್ಸ್ ಕೋಟೆಯಲ್ಲಿ ಮೈತ್ರಿ ಪಾಳ್ಯದಿಂದ ಸುನಾಮಿ ಎಬ್ಬಿಸಲಾಗ್ತಾ ಇದೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಕಹಳೆಯನ್ನ ಮೊಳಗಿಸಲು ಮುಂದಾಗಿರುವಂತ ಅಮಿತ್ ಶಾ ಅವರು ಈ ಒಂದು ಬೃಹತ್ ರೋಡ್ ಶೋ ನಲ್ಲಿ ಪಾಲ್ಗೊಂಡಿದ್ದಾರೆ. ರೋಡ್ ಶೋ ಮುಂದುವರೆದಿದೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಎರಡೂ ಭಾಗದಲ್ಲಿ ಕೂಡ ರಸ್ತೆ ತುಂಬಾ ಆ ಒಂದು ರಥದ ಹಿಂದೆ ಮುಂದೆ ಅಕ್ಕಪಕ್ಕ ಎಲ್ಲಾ ಕಡೆಯೂ ಕೂಡ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ. ನೋಡಿ ಅಲ್ಲಿ ಡೊಳ್ಳು ಕುಣಿತ ಮುಂದೆ ಹೋಗ್ತಾ ಇದೆ. ಅದರ ಹಿಂದೆ ರಥ ಸಾಗ್ತಾ ಇದೆ. ಹಿಂದೆಗಡೆನೂ ಜನ, ಎಲ್ಲಾ ಭಾಗದಲ್ಲೂ ಕೂಡ ಜನ ಇದ್ದಾರೆ. ಡಿಕೆಶಿ ಭದ್ರಕೋಟೆಯಲ್ಲಿ ದೋಸ್ತಿ ಕಹಳೆ ಈಗ ಮೊಳಗ್ತಾ ಇದೆ. ಒಕ್ಕಲಿಗರ ಕ್ಷೇತ್ರಗಳನ್ನ, ಒಕ್ಕಲಿಗರ ಪ್ರಾಬಲ್ಯವಿರುವಂತಹ ಕ್ಷೇತ್ರಗಳ ಮೇಲೆ ಕಣ್ಣನ್ನ ಇಟ್ಟಿದೆ ಎಂದು ಕೂಡ ತಪ್ಪಾಗುತ್ತೆ. ಯಾಕಂದ್ರೆ ಒಂದು ಚುನಾವಣೆ ಅಂತ ಬಂದಾಗ ಜಾತಿ ಲೆಕ್ಕಾಚಾರ ಇರುತ್ತೆ, ಕ್ಷೇತ್ರ ಲೆಕ್ಕಾಚಾರ ಇರುತ್ತೆ, ಅಭ್ಯರ್ಥಿಗಳ ಲೆಕ್ಕಾಚಾರ ಇರುತ್ತೆ. ಇದೆಲ್ಲವನ್ನು ಕೂಡ ಚೆನ್ನಾಗಿ ಅರಿತಿರುವಂತಹ ಬಿಜೆಪಿ ಚಾಣಕ್ಯ ಎಲ್ಲಿ ಲಗ್ಗೆ ಇಟ್ಟರೆ ಅಲ್ಲಿ ನಮಗೆ ಸುನಾಮಿ ಸೃಷ್ಟಿ ಆಗುತ್ತೆ ಎನ್ನುವ ಚೆನ್ನಾಗಿ ಅರಿತಿರುವಂತಹ ಅಮಿತ್ ಶಾ ಅವರು ಅವರನ್ನ ಇಲ್ಲಿಗೆ ಕರೆಸಬೇಕು ಅಂತೇಳಿ ಬಿಜೆಪಿ ರಾಜ್ಯ ನಾಯಕರು ಕೂಡ ಪ್ಲಾನ್ ಅನ್ನ ಮಾಡಿಕೊಂಡಿದ್ರು. ಆ ಮೂಲಕ ಚನ್ನಪಟ್ಟಣಕ್ಕೆ ಆಗಮಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ, ಆ ಕ್ಷೇತ್ರದಲ್ಲಿ ಭರ್ಜರಿಯಾಗಿ ರೋಡ್ ಶೋ ನಡೆಸುತ್ತಿದ್ದಾರೆ ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವರಾಗಿರುವಂತಹ ಅಮಿತ್ ಶಾ. ಬಿಜೆಪಿ ಚಾಣಕ್ಯ ನೋಡಿ ತಲೆ ಮೇಲೆ ಕಳಶವನ್ನ ಇಟ್ಟುಕೊಂಡು ಹೋಗ್ತಾ ಇರುವಂತಹ ಮಹಿಳೆಯರು. ಮತ್ತೊಂದು ಕಡೆ ರಸ್ತೆ ತುಂಬಾ ರೋಡ್ ಶೋ ಸಾಗುವಂತ ಆ ರೋಡ್ ಶೋ ಸಾಗ್ತಾ ಇದೆಯಲ್ಲ, ಆ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾ ಇರುವಂತಹ ಕಾರ್ಯಕರ್ತರು, ಸಾಂಸ್ಕೃತಿಕ ಕಲಾ ತಂಡಗಳು ಎಲ್ಲರೂ ಕೂಡ ಪಾಲ್ಗೊಂಡಿದ್ದಾರೆ. ನೋಡಿ ಟಾಪ್ ಆಂಗಲ್ ಅಲ್ಲಿ ನಿಮಗೆ ದೃಶ್ಯಾವಳಿಯನ್ನು ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಇಡೀ ರೋಡ್ ತುಂಬಾ ಕಾರ್ಯಕರ್ತರು ಜಮಾಯಿಸಿದ್ದಾರೆ. ನೋಡಿ ಎರಡೂ ಭಾಗದಲ್ಲೂ ಕೂಡ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ. ಎಲ್ಲರೂ ಕೂಡ ಅಮಿತ್ ಶಾ ಹತ್ರ ನೋಡಿ ಅವರ ಮೇಲೆ ಹೂವನ್ನು ಹಾಕೋದಾಗಿರ್ಬೋದು, ಇದೆಲ್ಲವನ್ನ ಕೂಡ ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ಅಮಿತ್ ಶಾ ಅವರು ಕೂಡ ಹೂವನ್ನ ಕಾರ್ಯಕರ್ತರ ಮೇಲೆ ಹಾಕ್ತಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಭರ್ಜರಿಯಾಗಿ ರೋಡ್ ಶೋವನ್ನ ನಡೆಸ್ತಾ ಇದ್ದಾರೆ ಅಮಿತ್ ಶಾ, ಬಿಜೆಪಿ ಚಾಣಕ್ಯ. ಸಹಸ್ರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಆಗಮಿಸಿದ್ದಾರೆ. ನೋಡಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಪ್ರಶಾಂತ್ ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಅಭ್ಯರ್ಥಿಗಳ ಪರವಾಗಿ ಚುನಾವಣಾ ರ್ಯಾಲಿಯನ್ನು ಉದ್ಘಾಟನೆ ಮಾಡಲಿಕ್ಕೆ ಇವತ್ತು ಮಾನ್ಯ ಶ್ರೀ ಅಮಿತ್ ಶಾ ಜಿ ಅವರು
ಬಂದಿದ್ದಾರೆ. ಇವತ್ತು ನಮ್ಮ ಜೊತೆ ಮಾನ್ಯ ಶ್ರೀ HD ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ರವರು, CP ಯೋಗೇಶ್ವರ್ ಅವರು, ಡಾಕ್ಟರ್ CN ಮಂಜುನಾಥ್ ರವರು, ಮಾಗಡಿಯ ಮಾಜಿ ಶಾಸಕರಾದ ಮಂಜಣ್ಣನವರು, ನಿಖಿಲ್ ಕುಮಾರಸ್ವಾಮಿ ರವರು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹೂವಾಗಿ बोलो भारत माता की, बोलो भारत माता की. बोलो भारत ಚನ್ನಪಟ್ಟಣದಲ್ಲಿ ಒಬ್ಬ ಬಂದಿರತಕ್ಕಂತ ಜನಸಾಗರ ನೋಡಿದ್ರೆ ನಮ್ಮ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರು 2 ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಗೆದ್ದು ಬರ್ತಾರೆ. ಯಾರು ಕೂಡ ತೊಡಗಕ್ಕೆ ಸಾಧ್ಯ ಇಲ್ಲ. 2 ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಡಾಕ್ಟರ್ ಮಂಜುನಾಥ್ ಅವರು ಗೆದ್ದು ಬರ್ತಾರೆ. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಚನ್ನಪಟ್ಟಣದಲ್ಲಿ ಸೇರಿರ್ತಕ್ಕಂಥ ಜನಸಾಗರ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಅದು ಅಲೆ ಜನತೆಗೆ ತೋರಿಸ್ತಾ ಇದೆ. ಬಲೋ ಭಾರತ್ ಮಾತಾ ಕಿ, 2 ಕೈಗಳನ್ನ ಮುಷ್ಟಿ ಕಟ್ಟಿರಬೇಕು. ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ. ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ, ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ, ದೇಶದ ಉಕ್ಕಿನ ಮನುಷ್ಯ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾಜಿ ಅವರಿಗೆ, ಆರ್ಟಿಕಲ್ 370 ಕಿತ್ತಾಕಿದಂತ ಅಮಿತ್ ಶಾಜಿ ಅವರಿಗೆ, ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರಿಗೆ, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರಿಗೆ, ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ HD ದೇವೇಗೌಡ ಅವರಿಗೆ, ಯೋಗೇಶ್ವರ್ ಅವರಿಗೆ, ನಿಖಿಲ್ ಕುಮಾರಸ್ವಾಮಿ ಅವರಿಗೆ, ಬಲೋ ಭಾರತ್ ಮಾತಾ ಕಿ, ಜಿಂದಾಬಾದ್ 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 ಜಿಂದಾಬಾದ್. ನಿಮ್ಮ ಗೋಷ್ಠಿಯ ಸದ್ದು ಆಗಿರ್ಬೇಕು ಅಂತ ಹೇಳಿದ್ರೆ